ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾವು ಗೋರಿಕಾಯಿಯಲ್ಲಿ ಒಂದು ಒಳ್ಳೆ ಪಲ್ಯ ಮಾಡೋಣ. ನಾನು ಇವಾಗ ಅರ್ಧ kg ಗೋರಿಕಾಯಿ ತೊಗೊಂಡಿದ್ದೀನಿ. ಈ ಗೋರಿಕಾಯಿ ತುಂಬ ಒಳ್ಳೆಯದು, ಹಾರ್ಟ್ಗೆ ಒಳ್ಳೆಯದು, ಮತ್ತು ಈ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ. ಶುಗರ್ ಪೇಷಂಟ್ಗಳು ತಿನ್ಬೋದು, ಮತ್ತು ಗರ್ಭಿಣಿಯರಿಗೂ ಒಳ್ಳೆಯದು. ನೋಡಿ, ಇವಾಗ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಅಷ್ಟು: ಈರುಳ್ಳಿ ಒಂದು 3 ಈರುಳ್ಳಿ, 1-2 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಈಗ ನೋಡಿ, ಫಸ್ಟು ಗ್ಯಾಸ್ ಮೇಲೆ ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಸಾಸಿವೆ, ಸಿಡಿತಾ ಇದೆ ಚಟಪಟ. ಈಗ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಕರಿಬೇವು ಫ್ರೆಶ್ ಆಗಿರುತ್ತೆ, ಗಿಡದಲ್ಲೇ ಕಿತ್ತಾಕೋದು. ಹಾಗಾಗಿ ನೋಡಿ, ಇವಾಗ ಹೆಚ್ಚಿಟ್ಟಿರೋ ಟೊಮೆಟೊ, ಈರುಳ್ಳಿ ಕೂಡ ಸೇರಿಸಿದ್ದೀನಿ. ಒಟ್ಟಿಗೆ ಸೇರಿಸಿದ್ದೀನಿ. ಏನೋ ಅದನ್ನು ಒಂದೊಂದಾಗಿ ಫ್ರೈ ಮಾಡೋದು ಬೇಡ, ಏಕೆಂದರೆ ಇದೇ ನೀರಲ್ಲಿ ಗ್ರೇವಿನಲ್ಲೇ ಇದಾಗಬೇಕಲ್ಲ ಗೋರಿಕಾಯಿ. ಅದಕ್ಕೆ ಎಲ್ಲನೂ ಅಷ್ಟೇನು ಫ್ರೈ ಮಾಡ್ಕೋಲ್ಲ, ಸ್ವಲ್ಪ ಹಾಗೆ ಬಾಡಿಸ್ಬಿಟ್ಟು ಗೋರಿಕಾಯಿ ಹಾಕೊಂಡ್ರಾಯ್ತು. ನೋಡಿ, ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಫ್ರೆಂಡ್ಸ್, ನಾನು ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ತಮಗೆ ಅಪ್ಲೋಡ್ ಮಾಡಬೇಕು ಅಂತಂದರೆ ತಾವುಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಬೇಕು, ಹಾಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ಕಟ್ ಮಾಡಿಟ್ಟಿರೋ ಗೋರಿಕಾಯಿನೂ ಕೂಡ ಸೇರಿಸ್ತಾ ಇದ್ದೀನಿ. ನಾನು ಈ ಹಿಂದೆ ಗೋರಿಕಾಯಿದು ಗೊಜ್ಜು ಮಾಡಿ ತೋರಿಸಿದ್ದೆ, ಈಗ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಆವಾಗಲೂ ಪಲ್ಯ ಮಾಡಿದೆ, ಇವಾಗಲೂ ಪಲ್ಯ ಮಾಡಿದ್ದೀನಿ. ನೋಡಿ, ಹಿಂದೆ ವೀಡಿಯೋಗಳಲ್ಲಿ ನೋಡಿ ಅದನ್ನು ನಾನು ಹಾಕಿದ್ದೀನಿ. ಗೋರಿಕಾಯಿದು ಸಾಂಬಾರು ಕೂಡ ಮಾಡ್ಬೋದು. ಇದರಲ್ಲಿ ಇನ್ನೊಂದು ಸಲ ಸಾಂಬಾರು ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲನೂ ಒಂದು ಕಡೆಯಿಂದ ತಿರುಗಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮೂಳೆಗಳು ಗಟ್ಟಿಯಾಗುತ್ತೆ ಈ ಗೋರಿಕಾಯಿಂದ, ಮತ್ತು ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಜೀರ್ಣಕ್ರಿಯೆ. ಸ್ವಲ್ಪ ಸಾಂಬಾರು ಪೌಡ್ರು ಕೂಡ ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಖಾರಕ್ಕೆ. ನಾನು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿಲ್ವಲ್ಲ, ಅದಕ್ಕೆ. ಇವೆಲ್ಲನೂ ಸೈಡ್ಸ್ಗೆ ತಿನ್ಬೋದು. ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊಳ್ಳೋಣ. ಫಸ್ಟೇ ಹಾಕಿದ್ರೆ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡಿತದೆ, ತಿನ್ನೋಕ್ಕೂ ಟೇಸ್ಟ್ ಬರುತ್ತೆ ಅಂತ ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇವೆಲ್ಲ ಸೈಡ್ಸ್ಗೆ ರೈಸು ಕಡಿಮೆ ಮಾಡಿ ಎಲ್ಲ ಮುದ್ದೆ ತಿನ್ನಿ. ಈ ಥರ ಪಲ್ಯಗಳನ್ನ ಜಾಸ್ತಿ ಯೂಸ್ ಮಾಡಿ. ಸೊಪ್ಪು ಪಲ್ಯಗಳು ಒಳ್ಳೆಯದು, ಕಾಯಿ ಪಲ್ಯಗಳು ಹೆಲ್ತ್ಗೆ. ಕೊಲೆಸ್ಟ್ರಾಲ್ ಏನಿರಲ್ಲ, ಗುಡ್ ಕೊಲೆಸ್ಟ್ರಾಲ್ ಇರೋದಿದ್ದರೆ, ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ, ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ನೋಡಿ, ಇವಾಗ ಸ್ವಲ್ಪ ಬೇಯಲಿ ಅಂತ ಮುಚ್ಚಿದೆ, ಈಗ ತೆಗೆದಿದ್ದೀನಿ. ಮತ್ತು ಅದನ್ನೆಲ್ಲನೂ ಒಂದು ಕಡೆಯಿಂದ ತಿರುಕೊಳ್ಳೋಣ. ನೋಡಿ, ನೋಡೋಕ್ಕೆ ಒಂಥರ ಕಲರ್ಫುಲ್ಲಾಗಿದೆ, ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಚೆಂದ ಉಂಟು ಮಾರಾಯರೆ. ಫ್ರೆಂಡ್ಸ್, ನೋಡಿ, ಇವಾಗ ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಇದನ್ನು ಸೈಡ್ಸು ತಿನ್ನೋಕ್ಕೆ ಅನ್ನದ ಜೊತೆ ರೈಸು ಮತ್ತು ಮುದ್ದೆ ತಿನ್ನುವಾಗ ಸೈಡ್ಸು ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಸೈಡ್ಸ್ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ನನ್ನ ಚಾನೆಲ್ನ ನೀವು ಚಾನಲ್ಗೆ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡ್ತಾ ಇರಬೇಕು ಅಂತ ಇದೆ, ತಿನ್ನಬೇಕು ಅನಿಸುತ್ತೆ. ನೋಡಿ, ಇವಾಗ ಆಗಿದ್ದೆ, ಆಲ್ಮೋಸ್ಟ್ ಎಲ್ಲ ಮುಗಿದಿದೆ, ಚೆನ್ನಾಗಿದೆ, ಬಂದಿದೆ. ಇವಾಗ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಸೋರೆಕಾಯಿ ಸಾಂಬಾರು ಮಾಡಿದೆ, ಅದನ್ನು ಜೊತೆಗೆ ಇದನ್ನು ಸೇರಿಸಿದ್ದೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.